ಹಾಯ್ ಫ್ರೆಂಡ್ಸ್, ನಾನು ಹೇಮಾ ಕ್ರಿಯೇಟಿವ್ಸಿಂದ ಮಾತಾಡ್ತಿರೋದು. ಇವತ್ತು ತುಂಬ ನಿಮಗೆ ಯೂಸ್ಫುಲ್ ಆಗೋ ಎಚ್ ಡಿ ಮೇಕಪ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಎಚ್ ಡಿ ಮೇಕಪ್ಗೆ ತುಂಬ ಇಂಪಾರ್ಟೆಂಟ್, ಬ್ರೈಡಲ್ಸ್ಗೆಲ್ಲ ಅಪ್ಲಿಕೇಬಲ್ ಆಗೋ ತುಂಬ ಯೂಸ್ಫುಲ್ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಯೂಸ್ ಆಗುತ್ತೆ ಈ ಪ್ರಾಡಕ್ಟ್ನ. ಕರೆಕ್ಟಾಗಿ ನೀವು ನೋಡಿ. ಇದು ಕ್ಲೆನ್ಸಿಂಗ್ ವೈಪ್ಸ್ ಫಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಕ್ಲೆನ್ಸಿಂಗ್ ವೈಪ್ಸ್, ಇದು ಫ್ಲೆಮ್ ಮಾಯ್ಶ್ಚರೈಸರ್, ಇದು ಫ್ಲೆಮ್ ಸೀರಮ್, ಇದಾದಮೇಲೆ ಲ್ಯಾಕ್ಮಿ ಮಾಯ್ಶ್ಚರೈಸರ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಲ್ಯಾಕ್ಮಿ, ಪಾಂಡ್ಸ್, ಆಮೇಲೆ ಫ್ಲೆಮ್ 3 ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಫ್ಲೆಮ್ ತುಂಬ ಅಪ್ಲಿಕೇಬಲ್ ಚೆನ್ನಾಗಿದೆ ಅಂತ ಯೂಸ್ ಮಾಡ್ತೀನಿ. ಇದು ಲಿಪ್ ಬಾಮ್, ಇದು ಸ್ವಿಸ್ ಬ್ಯೂಟಿ ಬ್ಲೆಂಡರ್, ಇದು ಪರ್ಲ್ ಮೇಕಪ್ ಬೇಸ್, ಇದು ಕ್ರೈಲಾನ್ ಧರ್ಮಾ ಪೈಲೆಟ್. ಇದರಲ್ಲಿ ಕ್ರೈಲಾನ್ ಸೂಪ್ರಾನೂ ಇದೆ, ಧರ್ಮಾನೂ ಇದೆ. ಅದರಲ್ಲಿ ಲಾಂಗ್ ಲಾಸ್ಟಿಂಗ್ ಆಗಿರೋದು ಕ್ರೈಲಾನ್ ಧರ್ಮಾ ತುಂಬ ಚೆನ್ನಾಗಿ ಅಪ್ಲಿಕೇಬಲ್ ಆಗುತ್ತೆ. ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಅಂದರೆ 12 to 24 ಅವರ್ಸು ಅದು ಮೇಕಪ್ ಹಾಗೆ ಬೇಸ್ ಇರುತ್ತೆ. ಅದಕ್ಕೋಸ್ಕರ ಬ್ರೈಡಲ್ ಅಲ್ವಾ, ಅದಕ್ಕೋಸ್ಕರ ತೋರಿಸ್ತಾನೆ. ಇದರಲ್ಲಿ 6 ಪೈಲೆಟ್ ಬರುತ್ತೆ. ಕಲರ್ ಕರೆಕ್ಟರ್, ಕನ್ಸಿಲರ್ ಎಲ್ಲ ಇರುತ್ತೆ. ಇದು ಕಾಂಪ್ಯಾಕ್ಟ್, ಇದು ಬನಾನಾ ಲೂಸ್ ಪೌಡರ್, ಇದು ಸ್ವಿಸ್ ಬ್ಯೂಟಿ ಕಾಜಲ್. ಇದು ಜೆಲ್ ಟೈಪ್ ಇರುತ್ತೆ, ಅಪ್ಲಿಕೇಬಲ್ ಅಂತೂ ಕ್ಲೀನಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಿಸ್ ಬ್ಯೂಟಿದೇ ತಗೋತೀನಿ. ತುಂಬ ಚೆನ್ನಾಗಿರುತ್ತೆ. ಅಪ್ಲೈ ಮಾಡಬೇಕಾದ್ರೆ ಎಲ್ಲೂ ಮಿಸ್ಟೇಕ್ಸ್ ಆಗಲ್ಲ. ಅದು ಬ್ರಷು ಕೊಟ್ಟಿರ್ತಾರೆ, ಕ್ಲೀನಾಗಿ ಅಪ್ಲಿಕೇಬಲ್ ಆಗುತ್ತೆ. ಇದಾದಮೇಲೆ ಲ್ಯಾಕ್ಮಿ ಐ ಶ್ಯಾಡೋಸ್ ತೋರಿಸ್ತಾ ಇದ್ದೀನಿ ನೋಡಿ. ಲ್ಯಾಕ್ಮಿ ಐ ಶ್ಯಾಡೋಸು ತುಂಬ ಚೆನ್ನಾಗಿ ಐ ಶ್ಯಾಡೋ. ಇದು ಫಿಟ್ ಮಿ ಪ್ರೈಮರ್, ಆಮೇಲೆ ಲ್ಯಾಕ್ಮಿ ಹೈಲೈಟರ್ಸ್, ಕಾಜಲ್, ಹೈಲೈನರ್, ಲಿಪ್ಸ್ಟಿಕ್. ನಿಮ್ಗೆ ಯಾವ್ದು ಬೇಕೋ ಲಿಪ್ಸ್ಟಿಕ್ಕು ಅದನ್ನು ನೀವು ಯೂಸ್ ಮಾಡ್ಬೋದು. ನಾನು ಲಾರಿಯಲ್ಲೂ ಲ್ಯಾಕ್ಮಿ ತೊಗೊಂಡು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಇಷ್ಟು ಪ್ರಾಡಕ್ಟು ಎಚ್ ಡಿ ಮೇಕಪ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು 5 ಮೇಕಪ್ ಬ್ರಷು ಇಂಪಾರ್ಟೆಂಟಾಗಿ ಬೇಕೇ ಬೇಕು. ಇದು ಮೇಕಪ್ ಫಿಕ್ಸರ್ ಆಲ್ಮೋಸ್ಟ್ ಇಂಪಾರ್ಟೆಂಟು. ಸ್ವಿಸ್ ಬ್ಯೂಟಿದೇ ತೊಗೊಂಡಿದ್ದೀನಿ. ಇದು 9 ಪಾಲಿಶ್ ಸ್ಟಿಕ್ಕರ್ಸು ಇಂಪಾರ್ಟೆಂಟ್ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಒಂದು ತೋರಿಸ್ತೀನಿ ನಾನು ಹೆಂಗೆ ಅಪ್ಲೈ ಮಾಡೋದು ಅಂದ್ಬಿಟ್ಟು. ಇದು ಕ್ಲೆನ್ಸಿಂಗ್ ವೈಪ್ಸಲ್ಲಿ ಹ್ಯಾಂಡ್ಸ್ ನೀಟಾಗಿ ವೈಪ್ ಮಾಡ್ತಾಯಿದ್ದೀನಿ. ಇವರು ನನ್ನ ಕ್ಲೈಂಟ್ಸು ಫೇಸಿಗೆ ಬೇಡ ಅಂದರು, ಅದಕ್ಕೆ ಹ್ಯಾಂಡ್ಸಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಹ್ಯಾಂಡ್ಸು ಕ್ಲೆನ್ಸಿಂಗ್ ಅಂದರೆ ಕ್ಲೀನಾಗಿ ವೈಪ್ ಮಾಡ್ಕೊತಾ ಇದ್ದೀನಿ, ಡಸ್ಟ್ ಗಿಸ್ಟೆಲ್ಲ ಇರುತ್ತಲ್ಲ ಅಂತ. ಅದಾದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಮಾಯ್ಶ್ಚರೈಸರ್ ನಾನು ಲ್ಯಾಕ್ಮಿ ತೊಗೊಂಡೆ. ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ವಿಡಿಯೋ ಮಾಡಿ. ಇದು ಲ್ಯಾಕ್ಮಿ ಮಾಯ್ಶ್ಚರೈಸರ್ ನೀಟಾಗಿ ಅಬ್ಸರ್ವ್ ಆಗುತ್ತೆ, 24 ಅವರ್ಸು ಲಾಕ್ ಮಾಡುತ್ತೆ. ಅದಕ್ಕೋಸ್ಕರ ಇದೇ ನಾನು ತೊಗೊಳ್ತೀನಿ. ತುಂಬ ಚೆನ್ನಾಗಿದೆ ಇದು ಮಾಯ್ಶ್ಚರೈಸರ್. ಇದು ಚೆನ್ನಾಗಿದೆ, ಫ್ಲಮ್ದು ಚೆನ್ನಾಗಿದೆ. ಇದು ಆಮೇಲೆ ಮೇನ್ ಡ್ರೈ ಆಗಬೇಕು, ತುಂಬ ವೆಟ್ಟಲ್ಲೇ ಅಪ್ಲೈ ಮಾಡಬಾರ್ದು. ಅದಕ್ಕೋಸ್ಕರ ಇದು ಪ್ರೈಮರ್, ಫಿಟ್ ಮಿ ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಅಪ್ಲೈ ಆಗುತ್ತೆ ಅಂತಂದರೆ ಫಿಟ್ ಮಿದಂತೂ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ಕ್ಲೀನಾಗಿ ಅಪ್ಲಿಕೇಶನ್ ಆಗುತ್ತೆ, ಎಲ್ಲೂ ಇದು ಸ್ಟ್ರಕ್ ಆಗಲ್ಲ. ಆಮೇಲೆ ಇದನ್ನು ನಾವು ಪ್ರೈಮರ್ ಯೂಸ್ ಮಾಡ್ತಾ ಇರೋದು ಮೇನು ಎಲ್ಲ ಡ್ರೈ ಆಯಿಲ್ 2 ಸ್ಕಿನ್ಗೂ ಆಗುತ್ತೆ. ಅದಕ್ಕೋಸ್ಕರ ನಾನು ಫಿಟ್ ಮಿ ಆಲ್ ಟೈಪ್ ಸ್ಕಿನ್ದು ಅಂತ ಇತ್ತು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಅಪ್ಲೈ ಮಾಡಾದ್ಮೇಲೆ 5 ನಿಮಿಷ ಅದು ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ. ಅದಾದಮೇಲೆ ಆಲ್ಮೋಸ್ಟ್ ಡ್ರೈ ಆಗುತ್ತೆ. ಇವಾಗ ನಾನು ಕ್ರೈಲಾನ್ D30 ಕಲರ್ ಕರೆಕ್ಟರ್ ತೊಗೊಂಡಿದ್ದೀನಿ. ಕ್ರೈಲಾನಲ್ಲಿ D30
ಕಲರ್ ಕರೆಕ್ಟರು. ಇದು ನಮಗೆ ಫೇಸಲ್ಲಿ ಪಿಂಪಲ್ ಮಾರ್ಕು, ಅಂಡರ್ ಐ ಡಾರ್ಕ್ ಸರ್ಕಸ್ಸು, ಪಿಂಪಲ್ ಮಾರ್ಕು ಎಲ್ಲ ಇರುತ್ತೆ, ಅದಕ್ಕೆ ಅಪ್ಲೈ ಮಾಡೋದು. ಇದು ಹ್ಯಾಂಡ್ಸ್ ಆಗಿರೋದ್ರಿಂದ ನಿಮಗೆ ಸುಮ್ಮನೆ ನಾನು ಅಪ್ಲಿಕೇಶನ್ ಮಾಡೋದು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಎಲ್ಲಿ ಮಾರ್ಕ್ಸ್ ಇದ್ರೂ ಅಲ್ಲಿ D30, ಕ್ರೈಲಾನಲ್ಲಿ D30. ಇದು ಪರ್ಲ್ ಮೇಕಪ್ ಬೇಸು. ಆಮೇಲೆ DFD ಅದು ತಗೊಳ್ತಾ ಇದ್ದೀನಿ. DFD ಇದರಲ್ಲೇ ಧರ್ಮಾ ಪೈಲೆಟಲ್ಲೇ ಕ್ರೈಲಾನ್ ಧರ್ಮಾದಲ್ಲಿ DFD ತಗೊಂಡು ಅದಕ್ಕೆ ಮೇಕಪ್ ಬೇಸು 1 ಪಾಯಿಂಟ್ ಮಾತ್ರ ಅಪ್ಲೈ ಮಾಡಿದೆ, ಯಾಕಂದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಅನ್ನೋ ಇಂಟೆನ್ಷನಿಂದ ಅಷ್ಟೇ, ಇನ್ನೇನಿಲ್ಲ. ನೀಟಾಗಿ ಅದು ಬ್ಲೆಂಡ್ ಆಗುತ್ತೆ. ಕ್ರೈಲಾನಲ್ಲಿ 12 ಅವರ್ಸ್ ಆದ್ರೂ ನಮ್ಮ ಫೇಸು ಸ್ವೆಟ್ ಆಗಲ್ಲ, ಅದೊಂದು ಮೇನ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಎಲ್ಲ ಬ್ರೈಡಲ್ಗೂ ಡರ್ಮಾನೇ ಯೂಸ್ ಮಾಡೋದು. ಬೇರೆ ದಿನ ಅಂದರೆ ಸುಪ್ರಾದಲ್ಲಿ 3 ಅವರ್ಸ್ 4 ಅವರ್ಸಲ್ಲಿ ಸ್ವೆಟ್ ಆಗುತ್ತೆ ಫೇಸು, ಇದರಲ್ಲಿ ಆಗಲ್ಲ ಅನ್ನೋದಕ್ಕೆ ಲಾಂಗ್ ಲಾಸ್ಟಿಂಗೋಸ್ಕರನೇ ಎಲ್ಲರಿಗೂ ನಾನು ಇದನ್ನೇ ಹೇಳೋದು ಇಂಪಾರ್ಟೆಂಟಾಗಿ. ಆಮೇಲೆ ಇದರಲ್ಲಿ ಡರ್ಮಾ ಪೈಲೆಟಲ್ಲಿ D4 ಹೈಲೈಟರ್ ಪರ್ಪಸ್ ನಾನು ಇದನ್ನೇ ಯೂಸ್ ಮಾಡೋದು. ಸ್ವಲ್ಪ ತೊಗೊಂಡಿದ್ದೀನಿ, ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸ್ವಿಸ್ ಬ್ಯೂಟಿಲಿ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರೈಲಾನ್ ಧರ್ಮಾದಲ್ಲಿ ನೀಟಾಗಿ D4 ಬರುತ್ತೆ. D4ಅಲ್ಲಿ ಇದು ಹೈಲೈಟರಾಗಿ ನಾನು ಯೂಸ್ ಮಾಡ್ತೀನಿ, ಯಾಕಂದರೆ ಅವರ ಸ್ಕಿನ್ ಟೋನ್ಗೆ ಇಷ್ಟು ಹೈಲೈಟರ್ ಸಾಕು ಅನ್ನಿಸ್ತು. ನಾನು ಅದಕ್ಕೋಸ್ಕರ ಅಷ್ಟೇ ನೀಟಾಗಿ ತೋರಿಸ್ತಾ ಇದ್ದೀನಿ. ಬ್ಲೆಂಡು ಅಷ್ಟೇ ತುಂಬ ಇದಾಗೇನಿಲ್ಲ, ಲೈಟಾಗಿ ಬ್ಲೆಂಡ್ ಮಾಡ್ತಾಯಿದ್ರು, ಕ್ಲೀನಾಗಿ ಬ್ಲೆಂಡ್ ಆಗ್ತಾಯಿದೆ. ಅದು ಇದು ಕ್ರೈಲಾನ್ ಪ್ರಾಡಕ್ಟು ಹೈಲೈಟ್ ಆಗುತ್ತೆ ಇಂಪಾರ್ಟೆಂಟಾಗಿ. ಇದು ಕಂಪ್ಲೀಟ್ ಆಯಿತು. ಇದಕ್ಕೆ ಬನಾನಾ ಲೂಸ್ ಪೌಡರ್ ಬೇಸ್ ಸೆಟ್ ಆಗಲಿ ಅಂತ, ಫೌಂಡೇಶನ್ ಕನ್ಸಿಲರ್ ಎಲ್ಲ ಕರೆಕ್ಟಾಗಿ ಬೇಸ್ ಆಗಲಿ ಅಂತ ಬನಾನಾ ಲೂಸ್ ಪೌಡರ್ ಇಂಪಾರ್ಟೆಂಟ್ ಆಗುತ್ತೆ, ಅದು ಅಪ್ಲೈ ಮಾಡಲೇಬೇಕು. ಬನಾನಾ ಲೂಸ್ ಪೌಡರ್ ಆದರೂ ಮಾಡಿ, ಕಾಂಪ್ಯಾಕ್ಟ್ ಪೌಡ್ರ್ ಆದರೂ ಮಾಡಿ, ಎರಡರಲ್ಲಿ ಒಂದು ಇಂಪಾರ್ಟೆಂಟಾಗಿ ಮಾಡಲೇಬೇಕು. ನೀಟಾಗಿ ಅಪ್ಲೈ ಆಯಿತು. ಅಪ್ಲೈ ಆದಮೇಲೆ ಇದು ಲ್ಯಾಕ್ಮಿ ಹೈಲೈಟರ್, ಸ್ವಲ್ಪ ಲಿಟ್ಟಲ್ ಆಗಿ ಸುಮ್ಮನೆ ಟಚ್ ಮಾಡಿದೆ ಅಷ್ಟೇ ನಾನು, ಇನ್ನೇನು ಮಾಡಲಿ. ಇವಾಗ ಇದನ್ನು ಇಷ್ಟೇ ಸಾಕು. ಫೇಸ್ಗಾದರೆ ಇನ್ನೂ ಕಾಜಲ್ಲು, ಹೈಲ್ಯಾಶಸ್ಸು, ಹೈಲೈಟರು ಎಲ್ಲ ಅಪ್ಲೈ ಮಾಡಬೇಕಾಗತ್ತೆ. ಇದು ಹ್ಯಾಂಡ್ಸ್ ಆಗಿರೋದ್ರಿಂದ ನಾನು ಇದು ಕ್ರೈಲಾನ್ ಡರ್ಮಾ ಹೇಗೆ ಬೇಸ್ ಟು ಬೇಸ್ ಯೂಸ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಅಷ್ಟೇ. ಫೇಸ್ಗೆ ಆದರೆ ಇನ್ನೂ ಲಿಪ್ಸ್ಟಿಕ್ಕು, ಕಾಜಲ್ಲು, ಹೈಲೈನರ್ ಎಲ್ಲ ಇರುತ್ತೆ. ಹ್ಯಾಂಡ್ಸ್ ಆಗಿರೋದ್ರಿಂದ ಇಷ್ಟು ಮಾಡಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟು ಬ್ಲೆಂಡಿಂಗು ಆಯಿತು. ಫೈನಲ್ ಟಚ್ಚು ಕೊಡ್ತಾಯಿದ್ದೀನಿ ಅಷ್ಟೇ. ಫೈನಲ್ ಟಚ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನೋಡಿ ಇದು ಹೇಗಿದೆ ಅಂತ ಹ್ಯಾಂಡ್ಸು. ಇದಕ್ಕೆ ಲಾಸ್ಟಲ್ಲಿ ಮೇಕಪ್ಪು ಸ್ವಿಸ್ ಬ್ಯೂಟಿ ಮೇಕಪ್ ಸೆಟ್ಟಿಂಗ್ ಹಾಕಿದ್ರೆ ನೋಡಿ, ಇದು HD ಮೇಕಪ್ಪು. ಅವ್ರದ್ದು ಈ ಹ್ಯಾಂಡ್ಸ್ಗೆ ಮೇಕಪ್ ಮಾಡಿಲ್ಲ, ಈ ಹ್ಯಾಂಡ್ಸ್ಗೆ ಮಾಡಿರೋದು. ಎಷ್ಟು ಡಿಫ್ರೆಂಟ್ ಇದೆ, ನ್ಯಾಚುರಲ್ ಆಗಿ ಡಿಫ್ರೆಂಟ್ ಬಂದಿದೆ. ಆಮೇಲೆ ಇದಕ್ಕೆ ಇಂಪಾರ್ಟೆಂಟಾಗಿ 5 ಬೇಕೇ ಬೇಕು ಬ್ರಷಸ್ಸು ತಗೊಳ್ಳಿ. ನೀವೇ ಎಲ್ಲ ಬ್ರೈಡಲ್ಸು ನೀವೇ ಆರಾಮಾಗಿ ಕೂತ್ಕೊಂಡು ಮನೇಲಿ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.